ಗಂಡನ ಜೋಡಿ ಚೆನ್ನಾಗಿ ಬಾಳೆ ಮಾಡ್ಕೊಂಡು ಗಜಮ ಇಲ್ಲಿ ಮದುವೆ ಆಗಿಲ್ಲ ನಿಮ್ಮ ಗಜಮ ಮಾಡ್ರಿ ಏನು ಅಕ್ಕಿ ಕಾಳು ಹೋಗುದು ಹೋಗತ್ತ ಬಾಯಣ್ಣ ಅಕ್ಕಿ ಕಾಳು ಬೇಕಾಳಿಗೆ ನಮ್ ಗಜಮ ಗೋಟ ಇವ್ ನೋಡ ನರ್ಸ್ ಕೆಲಸ ಅಂತ ಯಾವ ಜನ್ಮಕ್ಕೂ ಮಾಡ್ಬಾರ್ದು ನಂಗೆ ಆಗ್ಬಿಟ್ಟೈತಿ ನೋಡ್ರಿ ಅಲ್ರಿ ಬರ್ತಾವ ಚುಚ್ಕೊಂತಾವ ಹೋಗವ ರೊಕ್ಕ ಕೇಳಿದ್ರ ಮತ್ತೊಮ್ಮೆ ಬಂದಾಗ ಕೊಡ್ತೀವಿ ಅಂತಾವ ಅಲ್ಲ ನಮ್ದೇನು ಪುಗ್ಸಿಟ್ಟಿ ಹೆಂಗ್ ನೀವು ತಿಳ್ಕೊಂಡ್ರ ಏನ್ ನಮ್ಮ ಅಪ್ಪ ಜಿಲ್ಲೆ ಎಲ್ಲ ಬರ್ತೈತಿ ಅಂತ ತಿಳ್ಕೊಂಡ್ರ ಒಂಟು ಗೊತ್ತಾಗವಲ್ರಿ ಇವ್ ನೋನ್ ಹಂಗಾದ್ರೆ ಇದನ್ನೆಲ್ಲ ಬಿಟ್ಟು ನಮ್ಮ ಮಾವ ಮಕ್ಕೊಂದ್ ಮದ್ವೆ ಆಗಿ ಆರಾಮ್ ಇದ್ಬಿಟ್ರೆ ಆಯ್ತಾ ಅಲ್ಲೇ ಎಲ್ಲಿ ಗಜಮಗಪ್ಪ ಮರ ತಂಡಿತೈತಿ ಗಜಮ ನೆನ್ ತೆಗಿಬೇಡ್ರಿ ಬರ್ಲಿ ಅಂತ ನಮ್ಮ ಮಾವ ಈ ಕಡೆ ಬರಕತ್ತೈತಿ ನೆನಸುದ್ರಾಗ ತೊಡಸ ದೊಡ್ಡ ಬಂದಂಗ ಬರ್ಲಿ ಹೇ ಗೆಳತಿ, ಬಡವನಾದರೇನು, ಶ್ರೀಮಂತಿಕೆ ಮಳೆಯನ್ನು ಸುರಿಸಿ ಸುಮಧುರವಾದ ಜೀವನ ಕೊಡುವೆ. ಅರಮನೆ ಇರದಿದ್ದರೇನು, ಗುಡಿಸಲಿನಲ್ಲಿ ನೆಮ್ಮದಿಯ ಬದುಕು ನೀಡುವೆ. ತಲೆದಿಂಬು ಇರದಿದ್ದರೇನು, ನನ್ನ ತೋಳ್ದಿಂಬಿನ ಮೇಲೆ ಮಲಗಿಸಿಕೊಂಡು ಬೆಚ್ಚನೆ ವಿಶ್ರಾಂತಿ ಕೊಡುವೆ. ಪಂಚಾಮೃತ ಇರದಿದ್ದರೇನು, ನುಚ್ಚು ಅಂಬಲಿಯನ್ನು ಉಣಿಸಿ ನಿನಗೆ ಐಷಾರಾಮಿ ಜೀವನಕ್ಕಿಂತ ಸುಖವಾಗಿ ನೋಡಿಕೊಳ್ಳುವೆ. ಓ ನನ್ನ ಕನಸಿನ ಗೆಳತಿ, 7 ಜನ್ಮಕ್ಕೂ ನೀನೇ ನನ್ನ ಗೆಳತಿಯಾಗಿ ಬಾ. ಅಯ್ಯೋ ಮುಕುಂದ ಏನು ಇದು ಅಲ್ಲ ಬರ್ಕೊಲೆಲ್ಲ ಬಿಟ್ಟು ಗಜಮ್ಮನ ಚಿಂತೆ ಅದ ತಾವಂಗೆ ಅಲ್ಲ ಬರ್ಕೊಲ್ ಬಿಟ್ಟು ಇದು ಪೆನ್ ಹಿಡ್ಕೊಂಡು ಯಾಗಂದಿಲ್ಲ ಯಾಕ ಕವಿ ಯಾವಾಗ ಅದಿ ಅಂತ ಇಲ್ಲ ನಾ ಬರ್ದದ್ದಲ್ಲ ಮತ್ತಿನ್ ಯಾರು ಬರ್ದಾರ ನಮ್ಮಂತ ಟೀನೇಜ್ ಹುಡುಗರಿಗೆ ಟಾನಿಕ್ ಕೊಡುವಂತ ಚೆನ್ನಾಪುರದ ಕವಿ ಶ್ರೀ ರಮೇಶ್ ಎಚ್ ಬಡಿಗೇರ್ ಅವರು ಫೇಸ್ಬುಕ್ನಾಗ ವಾಟ್ಸಾಪ್ನಾಗ ಬಿಟ್ಟಾರ. ಹೌದು ನನಗೂ ಸ್ವಲ್ಪ ಶೇರ್ ಮಾಡ್ಬಿಡ್ಲಿ ದೋಸ್ತ. ಶೇರ್ ಮಾಡ್ತಾನ ಹಂಗಾರ ನೀ ನಂಗೆ ಬಾಬತ್ ಕೊಡ್ಬೇಕಲ್ಲ. ಬಾಬತ್ ಕೊಡ್ಬೇಕಾ? ಏನದ ಬಾಬತ್ತು? ಮತ್ ನೀನ್ ಬಿಡಿಸಿ ಹೇಳದೈತೆ ನಿನಗ. ಬಿಡಿಸಿ ಹೇಳಾರ್ದ ನಾ ಬಾಬತ್ ಕೊಡ್ತೀನಂತ. ಮಾವ ನಿನ್ನ ಮಗಳೈತಿ ಬಾಯಿ ಪೇಸ ನೋಡಾಕ ಬಂದಾಗಿತ್ತ ಸಿಕ್ಸ್ ಹೊಡಿತ್ಯಾ ಪೂರ ಹೋಗಂಗಿಲ್ಲ ಸಿಕ್ಸ್ ಮಾಮ ನಿನ್ನ ಮದುವೆಕ್ಕೆ ಅವನ ಮದುವೆಕ್ಕೆ ಅಷ್ಟೇ ಯಾರನ್ನೂ ಇಲ್ಲ ನಮ್ಮ ಯಾರನ್ನ ಕೈ ಮಾಡಿ ತೋರಿಸ್ತಾನಲ್ಲ ಗಪ್ ಗಪ್ ಮಟ್ಟ ಹೊರಗಿದ್ದೀವನ ಬಾರ್ಲಿ ಹಂಗ ನಡಬಾರ್ಕ್ ಸಿಕ್ಕೋದು ಆಡಿಕಿ ಹೇಳಿ ಅಲ್ಲೇ ನೀನು ಮದ್ವೆಕ್ಕಿ ನೀನು ಮದ್ವೆಕ್ಕಿ ಇಬ್ರು ಮದ್ವೆ ಆದ್ರೆ ಹೆಂಗಿರುತ್ತೆ ಅದಕ್ಕೆ ಒಪ್ಪಂಗಿಲ್ಲ. ರಾತ್ರಿ ನಾನು ಅಷ್ಟ ನೀಗ ಎಷ್ಟು ದಿವಸ ಪ್ರಾಕ್ಟೀಸ್ ಮಾಡಿದ್ದು ಒಟ್ಟ ಬಿಡೋದು ಬೇಡ ಕೆಲಸ ಮುಗಿಸ್ಕೊಂಡು ಕೈ ಬಿಡೋಣಂತೆ ಆಯ್ತಳ ನೋಡ ಚಿಂತೆ ಮಾಡಕ್ ಹೋಗ್ಬೇಡ ನಮ್ಮಪ್ಪ ಬರ್ಲಿ ಅವ್ ಬಂದ್ಮೇಲೆ ಯಾರನ್ನ ಕೈ ಮಾಡಿ ತೋರಿಸಲ್ಲ ಅವನ ಮದ್ವೆ ಹಾಕಿನಂತ ಅಷ್ಟು ಅಂದಕ್ ಹೋಗ್ಬೇಡ್ರಿ. ನಿಮ್ಮ ಅಪ್ಪನ ಯಾ ಗುದ್ದ ಎಲ್ಲಿ ಹೋಗ್ಯಾನು ಯಾಕಲ್ಲ ಏನ್ ಮಾಡಾಕ್ತಾನು ಯಾರಿಗೂ ಮತ್ತೆ ತಡ ಗಜಮ ಹೊಡಿ ಮತ್ತೆ ಕಿಚ್ಕಿದ್ಲಿ
ನೋಡಿ ವಯಸ್ಸದು ಎಲ್ಲಿ ಕೂತಾವ ಏನೋ ನಿಮ್ಮದ್ರ ಎದ್ದೈತಿ ಬ್ಯಾಡ ಸುದ್ದಿನ ಅದೇನು ಮತ್ತೆ ಅಲ್ಲ ಹಿಂದೂ ಮುಂದು ಅಜ್ಜ ಬಂದಾನ ತಂಗಿ ಅಜ್ಜ ಬಂದಾನ ಅಜ್ಜ ಬಂದಾನ ತಂಗಿ ಅಜ್ಜ ಎಲ್ಲೆಲ್ಲಿ ಹುಡುಕುದ್ವಾ ನೀನ ನನ್ನ ನಿಮ್ಮವ್ನು ಇಲ್ಲೇ ಅದನ್ನೇನೋ ನನ್ನ ಯಾಕೆ ಹುಡ್ಕಕ್ ಹೋಗಿದ್ದೀನಿ ನೀನು ಅಲ್ಲಿ ಆ ಸಂದಿ ಹುಡುಕಿ ಬ್ಯಾಸತ್ ಬಾನಿ ಅವ್ನು ನಿನ್ನೆ ನೋಡ್ಕಾಕ್ ಹೋಗಿಲ್ಲ ಈ ಮಾತಿನ ಮೇಲೆ ಹಾ ಮತ್ತೆ ಅವ್ನು ಬೇರೆ ಹೋಗಿ ಅವನು ಏ ಅದ್ ಬ್ಯಾರೆ ಏನೈತ್ ದೋಸ್ತ್ ಹೇಳಬೇಕ ನನಗೆ ಎಲ್ಲವ ನಿನ್ನ ಹುಡುಕ್ಯಾನ ಅವ ಕಲ್ಲವ ಜೋಡಿ ಗಜಮಾ ಹೋಗ್ಯಾನ ಯಪ್ಪ ಅಲ್ಲಿ ಹೋಗೋದ್ ಬಿಟ್ಟು ಇವನ ಗಜಮಾ ಮಾಡಂತನ್ನ ಏನು ಮಾಡೋದು ಅದೇನೋ ಅಂತಾರಲ್ಲ ಹಂಗಾಕತಿ ಬ್ಯಾಡಪ್ಪ ಹಂಗಿದ್ರ ನೋಡಪ್ಪ ಯಪ್ಪ ನಾ ಇವ್ರಿಗೆ ಕೈ ಎದಲಿ ಹಿಂಗಂತೀಯ ಇರ್ಲಿ ನೋಡಪ್ಪ ನಾ ಇಬ್ಬರು ಮದ್ವೆ ಆಗ್ಬೇಕಂತ ಫಿಕ್ಸ್ ಆಗ್ಬಿಟ್ಟೇನಿ ಯಾಕವಾ ಹೌದ್ ಮತ್ ನೀ ಏನೋ ನೋಡಿದ್ರೆ ಮದ್ವೆ ಮಾಡವಲ್ಲ ಯಾ ಗಂಡ ಬರವಲ್ಲ ಮುಂದೆ ನೀ ನೋಡಿದ್ರೆ ತರಕತ್ತ ಇರಲಿಲ್ಲ ನಾ ಇಬ್ಬರು ಮದ್ವೆ ಹಾಕಿನಿ ಐತ್ವಾ ಹೆಣ್ಣು ಹಡದ್ ತಪ್ಪಿಗೆ ಅದು ಚಿಂತೆ ಐತೆ ಐತಲ್ಲ? ನಿನ್ನ ವರ ತಕ್ಕ ಚಂದ ಹುಡುಗನ ನೋಡಿ ನಿನ್ನ ಮದ್ವಿ ಮಾಡಿ ಮುಗಿಸ್ತಾನ ಹೌದಲ್ಲ ಹಾ ಆ ಹುಡುಗ ಯಾರಂತ ಹೇಳಿಪ್ಪ ನನಗೆ ಗೊತ್ತಿಲ್ವಾ ಯಾರು ಜೀರೋ ನಾನು ನೋಮವ್ವ ಏ ಜಾನ್ಸನ್ ಸಿಲ್ಯಾಕ ಚಲೋ ಆತ್ ಬೇಡ ಇಬ್ಬರಿಗೆ ಒಂದು ಒಳ್ಳೆ ದಿನ ನೋಡಿ ಇಬ್ಬರು ಮದ್ವಿ ಮಾಡಿ ಮುಗಿಸ್ಬಿಡ್ತಾನ ಇಬ್ಬರನ್ನೂ ಮಾಡ್ತೀಯ ನೆಮ್ಮದಿ ಬರ್ದು ಅವಲ್ಲ ಅವ್ ಕುದ್ಲಾರ್ಸೋತ್ ಹೋಗ್ಲ ಕಡೆ ಅವನ ಬಿಸ್ನೆಸ್ ಗಾಮಿಲ್ಲತ್ತಿಲ್ಲ ಮಾವು ಹಾ ಬೆಳತನ ಗಜಮಾ ಮಾಡಿ ರಗಡಾಗಿರ್ತೀನಿ ಮದ್ವೆ ಆದ್ಮೇಲೆ ಏನ್ ಕೆಲಸ ಇಲ್ಲಪ್ಪ ಇವನು ಅಲ್ಲೇ ನಮ್ಮ ಹೊಲ ನೀರು ಹಸಕ್ಕೆ ಇಟ್ಕೊಂಡ್ ಬಿಡ್ನು ಹಾ ಹಾ ಆತಮ್ಮ ನಮ್ದಿಬ್ಬರದು ಮದುವೆ ಮಾಡದತ್ರ ಪಾಟ್ನಾ ಈಗ ಸದ್ಯ ಇಲ್ಲೇ ಮಾಡಿ ಮುಗಿಸ್ಬೇಕು ನಮಗ ಟೈಮ್ ಇಲ್ಲ ಹೌದೌದು ಏನಾರ ಹತ್ರ ಹಿಂಗ್ ಹೋಗಿ ಹಿಂಗ್ ಬಂದ್ ಟೈಮ್ ಇಂಪಾರ್ಟೆಂಟ್ ಪಾಟ್ನ ನಮಗೆ ಇಲ್ಲಿದ್ದು ಇಲ್ಲ ಏ ಬರೋದ್ರಾಗ ಮತ್ತೆ ತಡ ಹೊಡಿ ಗಜಮಾ ಮತ್ತೊಂದು ಮಾಡಿ ಹೋಗೋಣ ಬಂದ ಅಪ್ಪ ಭಾಳ ಅವಸರ ಹುಡುಗಿ ನನ್ನ ಕೈಯಾಗ ಪಟ್ಟಿನ ಕೊಟ್ಟಿಲ್ಲ ಇನ್ನು ಹೆಂಗೆ ನಾನು ಬಾಳೆ ಏಯ್ ಪಟ್ಟಿ ಕೊಟ್ರ ಅದ್ರಾಗ ಪರ್ಸ ತಗೊಂಡ್ ಹೋಗುದು ಹೇ ಈಗ ಹೆಂಗ್ ಮಾಡಿ ನಾ ಗಜಮಾ ಮದುವೆ ಆಗ್ಲಿಕ್ಕೆ ಬಿಡುವಾಗ ಗಜಮಾರಿ ಮಾಡಿ ಹೋಗೋಣ ಪೈಲೆ ಹಲಿಗೆ ಬಾರಿಸ್ಕೊತ ಹೋಗೋದು ಕೌಜಲಿಗೆ ಹಾ ಟ್ಯಾಂಕ್ ಕಣಕ ಆಯ್ತು ಅಣ್ಣ 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 ಅಂದಳಲ್ಲೋ ನನ್ನ ಕೊಂದ ಒಗದಳಲ್ಲೋ ಅಣ್ಣ ಅಂದಳಲ್ಲೋ ನನ್ನ ಕೊಂದ ಒಗದಳಲ್ಲೋ ಇಲ್ಲ ನೀವೇನೇ ಚಂದಂಗಿರ್ರಿ ಇಲ್ಲ ಗಜಮಾ ಮುಚ್ಚಾನ ಬಿಡುತ್ತ ಬರೀ ಚಂದಂಗ ಇರಕ ಮಾಡಿದ್ ನಾವು ಹಾ ಆ ಗಜಮಾ ಜೋಡಿ ಚಂದಾಗಿ ಬಾಳೆ ಮಾಡ್ಕೊಂಡು ಗಜಮಾ, ಗಜಮಾ ಇಲ್ಲಿ ಮದುವೆ ಆಗಿ ಇಲ್ಲ ನಿಮ್ಮ ಗಜಮಾ ಮಾಡ್ರಿ ಏನು ಕ್ರಾಸ್ ಮಾಡ್ಕೋತಾನ ಅಕ್ಕಿ ಕಾಳು ಹೋಗುದು ಹೋಗತ್ತ ಬಾಯಿ ಅಣ್ಣ ಅಕ್ಕಿ ಕಾಳು ಬೇಕಾದ್ರೆ ನಮ್ಮ ಗಜಮಾ ಗೋಟ ಮಾರುತಿಕಾರ ಆರಂಭಲೇ ಬಿಲ್ಡಿಂಗ ಮಾರುತಿ ಕಾರ ಥಾರ ಥಾರ ಆರಂಭಲು ಬಿಲ್ಡಿಂಗ ನಿನ್ನ ಮಗಳು ಮಹಾರಾಣಿ ಮಾರುತಿ ಕಾರ ಆರು ಮಜಲು ಬಿಲ್ಡಿಂಗ ನಿನ್ನ ಮಗಳು ಮಹಾರಾಣಿ Thank you.
ಮಾರುತಿ ಕಾರ ಮಾರುತಿ ಕಾರ 6 ಮಜಲು ಬಿಲ್ಡಿಂಗ ಮಾರುತಿಕಾರ ಮಾರುತಿಕಾರ ಕಲಿಯುಗ ಕೆಟ್ಟೈತಿ ತಂಗಿ ಶರಗಿರಿ ತೆಲಿನಾಲ ಕಲಿಯುಗ ಕೆಟ್ಟೈತಿ ತಂಗಿ ಶರಗಿರಿ ತೆಲಿನಾಲ ಅರಿವಿನ ಜನ್ಮಕ ಬಂದಿ ಖಬರೇನು ನಾಲ ಕಲಿಯುಗ ಕೆಟ್ಟೈತಿ ತಂಗಿ ಕಲಿಯುಗ ಕೆಟ್ಟೈತಿ ತಂಗಿ ಶರಗಿರಿ ತೆಲಿನಾಲ ಜನ್ಮಕ ಬಂದಿ ಖಬರೇನು ನಾಲ ಅರಿವಿನ ಜನ್ಮಕ ಬಂದಿ ಆ ಮಿನಿ ಗಜಮ ಮುತ್ಯ ಬಂದ್ ನೋಡ್ರಿ ಈಗ ಇಳ್ಕೊಬಿಟ್ಟ ಎಲ್ಲಿಗಿದ್ವು ಗಜಮ ಮುತ್ಯ ಗಜಮ ಎಲ್ಲ ಕ್ಯಾನ್ಸಲ್ ಈಗ ನೀವು ಹೋಗಿ ಎಲ್ಲಿ ಗಜಮ ಅನ್ಸೋ ಹೋಗಿ ಗುಡ್ ಮಾರ್ನಿಂಗ್ ನಡಿ ನಿಮ್ಮ ಅಪ್ಪ ಹೂವಿನ ಸಜ್ಜಲನ ಬಂದ ನೋಡಲ್ಲಿ ಸಂಜೆ ಬರುತ್ತನೆ ತಿಳಿಯ ಹುಡುಗಿ ಸಂಜೆ ಬರುತ್ತನೆ ತಿಳಿಯ ಹುಡುಗಿ ಯಾಕ ಸಿಂಗಾರ ಸಾಕ ಸಿಂಗಾರ ನಡಿ ಮಾವಂಗಂದ್ರೆ ಹೋಗೋಣ ನಡಿ ಮದುವೆ ಈ ನಮ್ಮ ಮದುವೆ ವಿಚಾರನ ರಾಮಣ್ಣ ಅವ್ರ ಊರಿಗೆ ಬಂದಾರತ್ತ ಅವ್ರಿಗೆ ಭೇಟಿಯಾಗಿ ಹೇಳಿ ಬರೋಣ ಬಾ ಹೌದಾ ನಡೆಯೋ ಮಾರೇ ಪಾಪ ಅವ್ರದ್ದು ಮನಿ ಎಲ್ಲ ಅವನು ಸಿಂಚನೆ ಸತ್ತು ಹೋದ್ಲು ರಾಮಣ್ಣರು ಏನ ಮನೆ ಹುಚ್ಚಿಡ್ದು ಹೋದ ಮೌನಿಕಾರ ಕೈ ಕೊಟ್ಲು ಅಷ್ಟು ಅವ್ರ ಮನಿತಾರ ಚಲೋ ಆದ್ರೆ ಸಾಕು ನೋಡು ಮಾರೇ ಬಾ ಮೊದಲು ಹೋಗಿ ಅವ್ರ ವಿಚಾರ ಹೌದಲ್ಲ ಹೇಳೋಣ ಬಾ ನಡಿ ಹಂಗಂದ್ರೆ
ಕಾಲ ಲೇ ಮಗಡೆ ಹುಲಿಯ ಅದು ಎಷ್ಟು ಎತ್ತರಕ್ಕೆ ಹಾರಾಡ್ತೀವೋ ಹಾರಾಡು ಹಾರೋಡಿ ಪತ್ತನ್ನು ಕಿತ್ತು ನೆಲಕ್ಕೆ ಅಪಸತ ಮಾಡಿ ನಿನ್ನನ್ನು ಗುಂಡಾರಲಿಕ್ಕೆ ಹಚ್ಚಿ ನಿನಗೆ ತಿನ್ನಲು ಕೂಳಿಲ್ಲದೆ ಕುಡಲು ನೀರಿಲ್ಲದೆ ನಿನ್ನನ್ನು ಶಿವನಪ್ಪ ಸೇರಿಸುವುದೇ ನನ್ನ ಗುರಿ. ರಾಮ್ಯ, ನಿಮ್ಮಂತ ರೈತರನ್ನು ಶ್ರೀಮಂತರಾಗಲು ಬಿಟ್ಟರೆ ನಾವು ಬಡವರಾಗುತ್ತೇವೆ. ನಿಮ್ಮನ್ನು ಬಡವರಾಗಿ ಉಳಿಸುವುದೇ ನನ್ನ ಗುರಿ. ಇದುವೇ ನನ್ನ ಪಾಲಿಸಿ, ಆ ಬ್ರಿಟಿಷರು ಬಿಟ್ಟು ಹೋದ ಬಳುವಳಿಯ ಪಾಲಿಸಿ. ಬೆಂಕಿ ನಮ್ಮ ಕೆಮಿಕಲ್ ಫ್ಯಾಕ್ಟರಿ ಕಟ್ಟಿಸಿ ಆ ರೈತರಿಗೆ ವಿಷ ಉಣಿಸಿ ಅವರ ಸಾವನ್ನು ಆತ್ಮಹತ್ಯೆಯನ್ನು ಪ್ರೂವ್ ಮಾಡಿ ಅವರದೇ ಸಾಮ್ರಾಜ್ಯದ ಮೇಲೆ ನಿಲ್ಲುವುದೇ ನನ್ನ ಗುರಿ. ನೋ ಟೆನ್ಷನ್, ನೋ BP ಮಿಸ್ಟರ್ ವಜ್ರಕಾಂತ್. ನಾನಿರುವಾಗ ಅದ್ಯಾವುದು ನಿನಗೆ ಭಯ ಬೇಡ. ಹೌದು ವಜ್ರಕಾಂತ್ ಅವರೇ, ನಾವಿರುವಾಗ ಅದೇನು ಮಹಾ ನೋಡಿ, ಈಗಲೇ ಜಯದ ಜಯಮಾಲೆ ನಿಮ್ಮ ಕೊರಳಿಗೆ ಬಂದು ಸೇರುತ್ತೆ. ನಿಲ್ಲಿಸ್ರು ನಿಮ್ಮ ಗ್ರಾಮ ಕ್ರೀಡೆಯ ಕುತಂತ್ರದ ಕೆಲಸವನ್ನು. ಮಾಡಬಾರದ ಕೆಲಸವನ್ನು ಮಾಡಿ ಇಲ್ಲಿ ಹಾಡಿ ಕುಣಿತಿರಲ್ಲ ಹಲ್ಕಟ್ ನನ್ನ ಮಕ್ಕಳ. ನನ್ನ ಅರಮನೆಯಲ್ಲಿ ಏಕಾಗಿ ಧಾವಿಸಿ ಬಂದು ನನಗೆ ಎದುರ ಮಾತು ನಾಯಿ ಯಾರು ನೀನು? ಹಸಿದವರಿಗೆ ಅನ್ನ ಹಾಕುವ ಅನ್ನದಾತ, ಪ್ರಾಣಿ ಪಕ್ಷಿಗಳಿಗೆ ಕಾಲ ಕೊಟ್ಟ ಕರುಣಾಮಯ, ಬಡವರ ದನಕರಿಗೆ ಮೇವು ಕಟ್ಟು ವೇದಾವಿ, ನಿಮ್ಮಂತ ಚಂಡ ಪುಂಡರಿಗೆ ಮೆಂಡ ಹುಲಿ ಅಲಿಯಾಸ್ ಹುಲಿಯ. ಸುತ್ತೂರಿಗೆ ಅಗರವ ಶ್ರೀಮಂತರು ನಾನು. ನನ್ನ ಕೋಟೆಯಲ್ಲಿ ದಾಯಿಸಿ ಬಂದು ಮತ್ತೆ ಮಾತಾಡ್ತಿರುವ ನಾಯಿ, ಕುತ್ತಿಗೆ ಕೊಯ್ಯುವ, ಮನೆ ಮುರಿಯುವ, ತಾಳಿ ಹರಿಯುವ, ಕುಡಿಯುವ ನೀರಾಗ ಉಚ್ಚಿ ಹೋಯುವ, ಉಂಡ ಮನೆಗೆ ದ್ರೋಹ ಬಗೆಯುವ ಹಲ್ಕಟ್ ಸೊಳೆ ಮಗನ ವಜ್ರ, ನೀನು ರೈತರಿಗೆ ಅವಕಾಶ ಮಾಡಿಕೊಡಲು ನೀನೇನ ಬ್ರಹ್ಮನೋ ಇಲ್ಲ ವಿಷ್ಣುನೋ ಮಹೇಶ್ವರನೋ? ಅವರಪ್ಪ ನಾವು ನಿಮ್ಮಂತವ್ರಿಗೆ ಹಠ ತೊಟ್ಟ ಘಟ ಸರ್ಪಗಳು ನಾವು. ಏ ಹುಲಿಯ, ನೀನು ಬಂದಿರೋದು ವಜ್ರಕಾಂತ ಮನೆಗಲ್ಲ, ಹುಲಿ ಇರುವ ಗುಹೆ ಒಳಗೆ. ಓಹೋ, ನೀನೇನಾ ಪ್ರೀತಿ ಪ್ರೇಮದ ಮೋಸಗಾರ್ತಿ? ಬಟ್ಟು ತೊಲಗಿಸು, ಬಟ್ಟು ಮೇಲೆ ಮಾಡಿದ್ರೆ ಕತ್ತರಿಸುವೆ ನಿನ್ನ ಕೈಯೇನು. ನಿನ್ನಂತ ಹಾದರ ಮಾಡುವ ಹಾದರಗಿತ್ತರಿಗೆ ನಾನಲ್ಲ, ಈ ಸಮಾಜದ ಗರಿತೇರೆ ಚಪ್ಪಲಿನಿಂದ ನಿನ್ನ ಮೇಕಪ್ ಕೆತ್ತವರಿಗೆ ಹೊಡಿತಾರೆ. ಎಚ್ಚರ ಎಚ್ಚರ. ನಮಗೆ ಎಚ್ಚರ ಹೇಳುವ ಹುಚ್ಚು ಸೋಳೆ ಮಗನೇ, ನೆನಪಿಸಿಕೋ ನಿನ್ನ ಮನೆ ದೇವರನ್ನ.
ಲೇ ಹರಾಮ್ಖೋರ್ ವಜ್ರ, ಈ ರೈತ ಸಾಕಿದ ಹುಲಿ ಇದು. ಇಂದು ಅದಳ ಸುತ್ತಲ ಪಾತಾದ ಅಡಗಿದ್ದರು ಸರಿ, ನಿನ್ನನ್ನು ಕತ್ತರಿಸದೆ ಬಿಡಲಾರೆ. ಲೇ ಹುಲಿಯಾ, ನೀನು ಹುಲಿಯಾದರೆ ಹುಲಿಯಾ, ಈ ಸಿಂಹರಾಜರ ಬಾಯಿಗೆ ಮೇಕೆಗೆ ಆಹುತಿಗೆ ಎಚ್ಚರ. ಹುಲ್ಲು ತಿನ್ನುವ ಸಾಕು ಪ್ರಾಣಿ ಜಿಂಕೆ ವರ್ಷಕ್ಕೆ ಒಂದೇ ಒಂದು ಮರಿಗೆ ಜನ್ಮ ನೀಡುತ್ತದೆ. ಅದನ್ನು ತಿಂದು ಬದುಕುವ ಸಿಂಹ ವರ್ಷಕ್ಕೆ 4-6 ಮರಿಗೆ ಜನ್ಮ ನೀಡುತ್ತದೆ. ಆ ಭಗವಂತನ ಕೃಪೆಯಿಂದ ಸಾವಿರಾರು ಜಿಂಕೆಗಳು ಕಾಣಿಸಿಕೊಳ್ಳುತ್ತವೆ. ಆದರೆ ಸಿಂಹ ಬರೇ ಬೆರಳಿಕೆಯಷ್ಟೇ ಮಾತ್ರ ಕಾಣಿಸುತ್ತದೆ. ಧರ್ಮದಿಂದ ಬದುಕುವ ಸಂತಾನವು ಧರ್ಮವೇ ರಕ್ಷಿಸುತ್ತದೆ. ನಿಮ್ಮಂತ ಅಧರ್ಮದಿಂದ ಬದುಕುವವರ ಪಾಪಿಗಳಿಗೆ ಇಂದು ಮೋಕ್ಷ ನೀಡಲು ಬಂದಿದೆ. ಬಾರಲೇ ಬಾ. ಹುಲಿಯಾ, ನೀನು ಬದುಕಿರ್ತಾನೆ ಸಾಯಿಸುವುದು. ಈ 12 ಬಾರಿ ಬಂದಿದ್ನ ನಿನ್ನ ಪ್ರಾಣ ಹಾರುವುದು ಖಂಡಿತ. ಹೇಗಿದೆ ಛಲದಕ್ಕ ಮಲ್ಲನ ಚಮತ್ಕಾರ. ಈ ರೈತ ಕೂಡಿ ಹಿಡಿದು ಉತ್ತಿ ಬಿತ್ತಿ ಬೆಳೆದರೆ ರೈತನಾಗುತ್ತಾನೆ. ಕಲಾ ಪ್ರೇಮಿಗಳಿಗೆ ರಸಿಕನಾಗುತ್ತಾನೆ. ನಿನ್ನಂತ ಕಳ್ಳ ಕದಿಮರಿಗೆ ತೆರೆ ಕತ್ತರಿಸುವ ಸುನಾಮಿ ಆಗುತ್ತಾನೆ. ಎಚ್ಚರ. ನಿಲ್ಲಿಸು ಹುಲಿಯಾ, ನಿಲ್ಲಿಸು. ಆ ನೀಚ ವಜ್ರಕಾಂತನಿಗೆ ಏನು ಮಾಡಬೇಡ. ಇನ್ಸ್ಪೆಕ್ಟರ್, ನೀವು ಇಲ್ಲಿಗೆ ಬಂದ್ರಿ? ದಯಮಾಡಿ ಈ ವಿಷಯದಲ್ಲಿ ನನ್ನನ್ನು ತಡೆಯಬೇಡಿ. ನನ್ನ ತಂಗಿಯನ್ನು ಕೊಲೆ ಮಾಡಿದ ಕೊಲೆ ಪಾತಕ ಇವನು. ನನ್ನ ಅಣ್ಣನ ಕಾಲ ಮುರಿದ ದ್ರೋಹಿ ಇವನು. ರೈತರಿಗೆ ವಿಷವಣಿಸಿ ಆತ್ಮಹತ್ಯೆ ಎಂದು ಸಾಬೀತು ಮಾಡಿದ ದೇಶ ದ್ರೋಹಿ ಇವನು. ಇವನು ಈ ಭೂಮಿ ಮೇಲೆ ಬದುಕುವುದು ವ್ಯರ್ಥ. ಬಾರ್ಲೆ ಬಾ, ನಿನ್ನ ಕಥೆಗೆ ಹತ್ಯೆ ಕಟ್ಟುತ್ತೇನೆ ಬಾ. ಬಿಟ್ಟು ಬಿಡು ಆ ಕೆಟ್ಟ ನಾಯಿಯನ್ನು. ಅಣ್ಣ ನೀನು? ಹೌದು ತಮ್ಮ, ಈ ಕೆಟ್ಟ ಸೂಳೆ ಮಗ ಮೋಸ ವಂಚನೆ ಮಾಡಿ ನಮ್ಮ ತಂಗಿಯನ್ನು ಕೊಲೆ ಮಾಡಿದ. ಈ ಕೆಟ್ಟ ಸೂಳೆ ಮಗನನ್ನು, ಅದು ಅಲ್ಲದೆ ಅವಳ ಕೊಲೆ ಅಪರಾಧವನ್ನು ನಿನ್ನ ಮೇಲೆ ಹೊರಿಸಿ, ಅದು ಅಲ್ಲದೆ ನಮ್ಮ ಆಸ್ತಿ ಪಾಸ್ತಿ ಕಸಿದುಕೊಂಡು ಈ ಕೆಟ್ಟ ಸೂಳೆ ಮಗನನ್ನು ಕೊಂದು, ನೋಡಪ್ಪ, ನಮ್ಮ ತಂಗಿಗೆ ನೀನು ಕೊಲೆ ಮಾಡಿದೆ ಅಂತ ಈ ಸೂಳೆ ಮಗ ಹೇಳ್ದ. ಆದ್ರೆ ನೀನು ಇವನನ್ನು ಕೊಂದು ತಮ್ಮ ನೀನು ಜೈಲಿಗೆ ಹೋಗಬೇಡಪ್ಪ. ಇದುವರೆಗೂ ನೀನು ಜೈಲ ಶಿಕ್ಷೆ ಅನುಭವಿಸಿ ಬಂದಿದ್ದೇನೆ ಅಂದ ಮೇಲೆ ಇನ್ನು ಮೇಲೆ ಇವನಿಗೆ, ಈ ಕೆಟ್ಟ ಸೂಳೆ ಮಗನಿಗೆ ಆ ಕಾನೂನವೇ ಶಿಕ್ಷೆ ವಿಧಿಸಿದೆ. ನೀನು ಏನು ಮಾಡಬೇಡ ತಮ್ಮ, ಏನು ಮಾಡಬೇಡ. ಹೌದು ಹುಲಿಯಾ, ಹೌದು. ನಿಮ್ಮಣ್ಣ ಹೇಳೋದೇ ಸರಿಯಾಗಿದೆ. ನೀನೀಗಾಗಲೇ ಕೊಲೆ ಮಾಡದೆ ಅಪರಾಧಿ ಎಂದು
ಜೈಲೇ ಶಿಕ್ಷೆ ಅನುಭವಿಸಿದ್ದೀಯಾ, ಮತ್ತೇಕೆ ಈ ಕೊಲೆ ಮಾಡಿ ಜೈಲಿಗೆ ಸೇರುತ್ತೀಯಾ? ಬಿಟ್ಟು ಬಿಡು ನಾನು ನೀಚ ವಜ್ರಕಾಂತನನ್ನು, ನಾನೇ ಶಿಕ್ಷೆ ಕೊಡಿಸುತ್ತೇನೆ. ಇನ್ಸ್ಪೆಕ್ಟರ್, ನಾನೇ ಕೊಲೆ ಮಾಡಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಬೇಕಲ್ಲ. ನಾನಿದ್ದೀನಿ ಸಾಕ್ಷಿ ಹೇಳಕ್ ಎಂತಕ್ಕೆ? ಕರೆಕ್ಟ್ ಟೈಮ್ ಬತ್ ನೋಡ ನನ್ನ ಕೂಸ ತಂಗಿ, ನೀ ಏನೇನ್ ನೋಡಿಲ್ಲ ಒಂದು ಬಿಡ್ಲಾರ್ದ ಉದ್ದಕ ಹೇಳ್ಬಿಡ. ಅಪ್ಪ ಬಿಡ್ತೀನಿ ನಾನು. ಅವನವನು ಮೈ ಎಲ್ಲ ನಡ್ಗಾಕತ್ತಿತ್ತಪ್ಪ. ಆ ಪಾಪ ಸಿಂಚನವನ ಸಾಕುಲಿ ಚುಚ್ಚಿ ಚುಚ್ಚಿ ಕೊಂದಾನ. ಆ ಎಳಿ ಕಂದಮ್ನ ತುಳಿದು 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 ಕೊಲ್ತಾನ ನೋಡಿ. ಈಗ ಬುರ್ಗ ತೆಗಿತಾರ ಹೋಗಿ. ಹುಲಿಯ ದಯವಿಟ್ಟು ಈ ಮನೆಯಿಂದ ಕರೆದುಕೊಂಡು ಹೋಗು. ಈ ಮನೆಯಲ್ಲಿರೋರು ಎಲ್ಲರೂ ರಾಕ್ಷಸರು, ನನ್ನನ್ನು ಕಾಪಾಡು ಹುಲಿಯ. ಸರಿ ಪಲ್ಲವಿ, ಆ ಕಾಲ ಈಗ ಕೂಡಿ ಬಂದಿದೆ. ಇನ್ಸ್ಪೆಕ್ಟರ್, ಇಷ್ಟಕ್ಕೆ ಈ ವಜ್ರಕಾಂತನ ಕತೆ ಮುಗಿದ ತಿಳ್ಕೊಂಡು ಇನ್ನ ಭ್ರಮೆ. ಇನ್ನು ಮುಂದೆ ನೋಡು, ಎರಡನೇ ಭಾಗದಲ್ಲಿ ನಿಮಗೆ ಮುಂದೆ ಇಡ್ತಾನೆ ಮುನ್ನುಡಿ. ಈಗ ನಾನು ಜೈಲಿಗೆ ಹೋಗಬಹುದು, ಆದರೆ ಹೊರಗೆ ಬರುವ ತಾನೇ. ಬಂದ ಮೇಲೆ ಸಾಕ್ಷಿ ಹೇಳಿರೋರು ಯಾರು ನನ್ನ ಮಕ್ಕಳು ಉಳಿಯಲ್ಲ. ಇದು ನೆಬಿಟ್ಕೋರಿ, ಇನ್ನು 2ನೇ ಭಾಗ ಬಾಕಿ ಐತಿ. ಏ ವಜ್ರಕಾಂತ್, ಬಾ ಇಲ್ಲಿ. ಲೇ ವಜ್ರಕಾಂತ್, ಇನ್ಸ್ಪೆಕ್ಟರ್ ನಿಲ್ಲಿಸಿ. ನಿನ್ನ ಮೇಲಿರುವ ವಸ್ತಾಭರಣವನ್ನು ನನ್ನ ಅಣ್ಣನ ಪಾದಕ್ಕೆ ಅರ್ಪಿಸು. ತಲೆ ಮೇಲೆ ಟೋಪಿಗೆ ಹಾಕು, ಹಸಿರು ಟ್ಯಾವಿಲ್ ಅವನ ಹೆಗಲ ಮೇಲೆ ಹಾಕು, ಅಂಗಿಯಲ್ಲಿ ಕೈಯಲ್ಲಿ ಕೊಡು. ಹುಲಿಯಾ, ನಿಮ್ಮ ಅಣ್ಣ ಕೊಡಕ್ ಫಸ್ಟ್ ಏನು ಕೊಟ್ಟಿಲ್ಲ, ಒಂದು ಟವಲ್ ಕೊಟ್ಟಾನ. ಕೊಡ್ತೈತಿ ಸೋಮ್ ಮುಚ್ಕೊಂಡ್ ತಗೊಂಡ ಬಿಗಾರ್ ಸೋಂಬಿಡ್ರಿ. ಕಾಲು ಬೀಳು ಸೀನ್ ಮಾತ್ರ ಇಲ್ಲ ನನ್ನ ಜೈಮನ್ನಾಗ ಇಲ್ಲದ. ಬರ್ರಿ ಗಣಸರ್ಯ, ಇನ್ನ ಒಂದು ಭಾಗ ಐತಿ, ಆ ಭಾಗನ ಬಂದು ತೋರಿಸಿ ಅವಾಗ ಹೇಳ್ತೀನಿ ನಿಮಗ. ಈ ದಿನ ಭಾಗ ಮುಗಿದ ರೈತ ಹುಲಿ ರೈತ ನಿಮ್ಮ ಮುಂದಿನ ವರ್ಷ ಅದನ್ನ ಮಾಡಿ ತೋರಿಸ್ತೀನಿ ನಿಮಗ. ರೈತರಿಗೆ ರೈತನ ಕಣ್ಣರಿಗೆ ಆಸನೆ ಯಾರು? ಮಗನ ಆಸನೆ